ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಂದ ಸುಳ್ಳಿನ ಭಾಷಣ ಮಾಡಿಸಿದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪ. ಇದಕ್ಕೆ ಈಗ ಉಪಮುಖ್ಯಮಂತ್ರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ದೇಶಕ್ಕೆ ಕರ್ನಾಟಕ ಮಾದರಿಯಾಗಿದೆ. ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಚರ್ಚೆ ಮಾಡ್ತಾರೆ, ಮೋದಿಯ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ರಾಜ್ಯಪಾಲರ ಭಾಷಣ ಸುಳ್ಳು ಅನ್ನೋ ಆರೋಪಕ್ಕೆ ಅವರು ಉತ್ತರವನ್ನ ಕೂಡ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಇಡೀ ದೇಶದ ಇತಿಹಾಸದಲ್ಲಿ ಯಾರೂ ಕೂಡ ಇದನ್ನ ಮಾಡಿಲ್ಲ, ಯಾವ ಸರ್ಕಾರವೂ ಮಾಡದಂತ ಸಾಧನೆಯನ್ನ ಕಾರ್ಯವನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ. ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಇಂಪ್ಲಿಮೆಂಟೇಷನ್ ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ. ನಾವೇನ್ ಮಾತು ಕೊಟ್ಟಿದ್ದೋ ಮಾತು ಮಾಡಿದೀವಿ. ಬಸವಣ್ಣ ನುಡಿದಂತೆ ನಡಿಬೇಕು ಅಂತ ಇಲ್ಲೇನು ಹೇಳಿದ್ರಲ್ಲ, ಅದನ್ನ ನಾವು ಪಾಲನೆ ಮಾಡ್ತಿದೀವಿ. ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಹಾಕೊಳ್ಳಿ, ಅವ್ರ ಕೇಸರಿ ಹಾಕೊಳ್ಳಿ. ಕೇಸರಿ ಏನ್ ಅವ್ರೊಬ್ರು ಆಸ್ತಿನಾ? ಕೇಸರಿ ಯಾರು ಆಸ್ತಿನೂ ಅಲ್ಲ. ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ. ನಾನು ಹಿಂದೆ ಹೇಳಿದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಅವರು ರಾಜಕಾರಣ ಪಾಪ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಕೇಸರಿ ಯಾರು ಹಾಕೊಳ್ಳಿ, ಕಪ್ಪು ದಾರ ಹಾಕೊಳ್ಳಿ. ನಾವು ನಮ್ಮ ರಾಜ್ಯದ ಕಿತ್ತಕ್ಕೆ ಏನ್ ಬೇಕೋ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.